ಬೆಂಗಳೂರಿನಲ್ಲಿ ಬೃಹತ್ ಮರ ಒಂದು ನೆಲಕ್ಕುರುಳಿ ಈಗ ಸದ್ಯಕ್ಕೆ ಸಮಸ್ಯೆಗಳು ಉದ್ಭವ ಆಗಿರುವಂತದ್ದು. ಇದು ನಡೆದಿರುವಂತದ್ದು ಮಧ್ಯರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಏನು ನವರಂಗ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ. ಆ ಬದಿಯಲ್ಲಿ ಇದ್ದಿರುವಂತಹ ಮರ ಉರುಳಿ ಸಂಪೂರ್ಣವಾಗಿ ಬುಡ ಸಮೇತವಾಗಿ ಉರುಳಿ ಈ ಕಡೆ ರಸ್ತೆಗೂ ಸಹ ಬಿದ್ದಿರುವಂತದ್ದು. ಎಸ್, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇರಬಹುದು. ಇದು ಬೃಹತ್ ಮರ ಬಿದ್ದಿರುವಂತದ್ದು ಬುಡ ಸಮೇತವಾಗಿ ಆ ಕಡೆ ಭಾಗದಲ್ಲೂ ಸಹ ತಾವು ಗಮನಿಸ್ತಾ ಹೋಗ್ಬಹುದು. ಆ ಕಡೆ ಭಾಗದಲ್ಲಿರುವಂತಹ ಮರ ಉರುಳಿರೋದ್ರಿಂದ ಎರಡೂ ಭಾಗದಲ್ಲೂ ಸಹ ಇದು ಸಮಸ್ಯೆಯನ್ನ ತಂದೊಡ್ಡಿರುವಂತಹದ್ದು. ಯಾಕಂತಂದ್ರೆ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ. ಇದರಿಂದ ಅಕ್ಕಪಕ್ಕದಲ್ಲಿರುವಂತಹ ಶಾಪ್ಗಳಿಗೂ ಸಹ ಒಂದಷ್ಟು ಹಾನಿಗಳಾಗಿರುವಂತಹದ್ದು. ಈಗ ಸದ್ಯಕ್ಕೆ ಬೆಳಗಿನ ಜಾವ ತೆರವು ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯಲ್ಲಿ ಸದ್ಯಕ್ಕೆ ಮುಂದಾಗಿದ್ದಾರೆ. ಎಸ್, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾಗಿ ಬೃಹತ್ ಮರ ನೆಲಕ್ಕುರುಳಿರೋದ್ರಿಂದಾಗಿ ಸುತ್ತಮುತ್ತಲಿರುವಂತಹ ಶಾಪ್ಗಳಿಗೆ ಸಮಸ್ಯೆ ಆಗಿದೆ. ಸಂಪೂರ್ಣವಾಗಿ ಶಾಪ್ಗಳು ಈಗ ಬಂದ್ ಅನ್ನ ಸಹ ಮಾಡಿರುವಂತದ್ದು. ಯಾಕಂತಂದ್ರೆ ಒಳಗಡೆನೆ ಸಹ ಶಾಪ್ನ ಒಳಗಡೆನೆ ಸಹ ಏನು ಮರ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಸದ್ಯಕ್ಕೆ ಈಗ ಶಾಪ್ ನ ಬಂದ್ ಮಾಡಿರುವಂತದ್ದು. ಎಸ್, ಅದ್ರ ಜೊತೆಗೆ ಮಧ್ಯರಾತ್ರಿ ಸಂಚರಿಸ್ತಾ ಇರುವಂತಹ ಇದೊಂದು ಓಮಿನಿ ವಾಹನ ಇದ್ರ ಮೇಲೆ ಬಿದ್ದಿರೋದ್ರಿಂದಾಗಿ ಅದೃಷ್ಟವಶಾತ್ ಯಾವುದೇ ಆದಂತಹ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದಾಗಿ ಈಗ ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನು ಅವರಿಗೆ ಕೊಡ್ತಾ ಇದ್ದಾರೆ. 2 ವೆಹಿಕಲ್ ಗಳ ಮೇಲೆ ಏನು ಮರ ಬಿದ್ದಿರುವಂತಹದ್ದು. 2 ಕಾರುಗಳು ಸಂಪೂರ್ಣ ಜಖಮ್ ಆಗಿದೆ. ಆದ್ರೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಇನ್ನು ಅದರ ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಶಾಪ್ ಗಳಿಗೆ ಸಣ್ಣ ಪುಟ್ಟ ಶಾಪ್ ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲಿರುವಂತಹ ಒಂದು ಕರೆಂಟ್ ಕಂಬವೂ ಸಹ ಈಗ ನೆಲಕ್ಕುರುಳಿರುವಂತಹದ್ದು. ಅವರು ಕೇಬಲ್ ಡಿಪಾರ್ಟ್ಮೆಂಟ್ ಇಂದ ಸಹ ಈಗಾಗಲೇನು ವಿದ್ಯುತ್ ಡಿಪಾರ್ಟ್ಮೆಂಟ್ ಇಂದ ಸಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ತೆರವು ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂತಹದ್ದು. ಸುಮಾರು 2 ಗಂಟೆಗೆ ಸಹ ಮಲ್ಲೇಶ್ವರಂನ ಪೊಲೀಸರು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತಹದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಇದೆಲ್ಲವನ್ನ ತೆರವು ಕಾರ್ಯಾಚರಣೆ ಮಾಡಿ ಸದ್ಯಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.